ಆತ್ಮೀಯ ವೀಕ್ಷಕರೇ, ಭಾರತದ ಹಳ್ಳಿಗಳು ಈಗ ವಿದ್ಯುತ್ತಿನ ಸಂಪರ್ಕವನ್ನು ಹೊಂದಿವೆ. ಆದರೆ ಅದಕ್ಕೂ ಮುನ್ನ 1910ರಲ್ಲಿ ಜರ್ಮನಿಯ ಮ್ಯಾಕ್ಸ್ ಗ್ರೇಜ್ ಎಂಬಾತ ಸೀಮೆ ಎಣ್ಣೆಯನ್ನು ಗಾಳಿಯ ಒತ್ತಡದಿಂದ ಹಾಗೂ ಶಾಖದ ಬಲದಿಂದ ಅನಿಲವಾಗಿಸಿ ಪ್ರಕಾಶಮಾನವಾಗಿ ಬೆಳಗುವ ಪೆಟ್ರೋಮ್ಯಾಕ್ಸ್ ದೀಪಗಳನ್ನು ಕಂಡುಹಿಡಿದ ಬಳಿಕ 20ನೇ ಶತಮಾನದ ಕೊನೆಯ ದಶಕಗಳವರೆಗೂ ಈ ಪೆಟ್ರೋಮ್ಯಾಕ್ಸ್ ದೀಪಗಳು ಭಾರತದ ಪ್ರತಿ ಹಳ್ಳಿಗಳಲ್ಲೂ ವ್ಯಾಪಕವಾಗಿ ಬಳಕೆಯಾಗುತ್ತಿದ್ದವು. ಆಗಿನ ಕಾಲದ ಭೂತಗಳ ಕೋಲದಲ್ಲಿ 3-4 ಪೆಟ್ರೋಮ್ಯಾಕ್ಸ್ ದೀಪಗಳು ಸಮಗ್ರ ಅಂಗಳವನ್ನು ಪ್ರಖರ ಬೆಳಕಿನಿಂದ ಬೆಳಗುತ್ತಿದ್ದವು. ತದನಂತರ ಅವುಗಳ ಜಾಗಕ್ಕೆ ವಿದ್ಯುತ್ ದೀಪಗಳು ಬಂದು ಪೆಟ್ರೋಮ್ಯಾಕ್ಸ್ ದೀಪಗಳು ಮೂಲೆ ಗುಂಪಾದವು. ಆದರೆ ಅದಕ್ಕೂ ಮುನ್ನ, ಅಂದರೆ ಸರಿಸುಮಾರು 1925ನೇ ಇಸವಿಗೂ ಮುನ್ನ, ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿದ್ದ ಭೂತಗಳ ಕೋಲದಲ್ಲಿ ಕೊಬ್ಬರಿ ಎಣ್ಣೆಯ ಹಿಲಾಲುಗಳನ್ನು ಬಳಸಲಾಗುತ್ತಿತ್ತು. ಈಗೀಗ ಕೋಲ ನಡೆಸುವವರು ಹಳೆಯ ಕಾಲವನ್ನು ನೆನಪಿಗೆ ತರಲೆಂದೇ ಸ್ವಲ್ಪ ಹೊತ್ತು ಈ ಹಿಲಾಲು ಬೆಳಕಿನಲ್ಲೇ ಕೋಲವನ್ನು ಆರಂಭಿಸುತ್ತಾರೆ. ಬನ್ನಿ ವೀಕ್ಷಿಸಿ ಇತ್ತೀಚೆಗೆ ಮಂಗೇಬೆಟ್ಟಿನಲ್ಲಿ ನಡೆದ ಭೂತಕೋಲದ ಹಿಲಾಲು ಬೆಳಕಿನ ದೃಶ್ಯಾವಳಿಗಳನ್ನು. ನೋಡಿ ಆನಂದಿಸಿ. ನಿಮ್ಮ ಆಪ್ತೇಷ್ಟರಲ್ಲೂ ಈ ದೃಶ್ಯಾವಳಿಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.